ಸರ್ ಓಕೆ ಮತ್ತು ಒಂಚೂರು ಮೊಬೈಲ್ ಅಣ್ಣ ತುಂಬ ಸ್ಟ್ರಾಂಗು ಸೈಡ್ಗೋಗ್ಬಿಡು ಗುರು ಮಾಡೋದು ವಿಲ್ ಪವರ್ ತುಂಬ ಚೆನ್ನಾಗಿತ್ತು. ನಮಗೇನೆ ಹೇಳೋರು ಇಲ್ಲ ನಾನು ತಿರ್ಗಾ ವಾಪಸ್ ಬರ್ತೀನಿ ಅಲ್ಲಿ ಕಮ್ ಬ್ಯಾಕ್ ಅನ್ನೋ ಸ್ಟೇಟ್ಮೆಂಟ್ ಯಾವಾಗಲೂ ಅವ್ರ ಬಾಯಲ್ಲಿ ಕೇಳ್ತಾ ಇದ್ದು ಯಾವಾಗಲೂ ಪಾಸಿಟಿವ್ ಆಗಿರೋದು. ಲಾಸ್ಟ್ ಮೂಮೆಂಟ್ವರೆಗೂ ನೆನ್ನೆ ಅಲ್ಲ ಮೊನ್ನೆವರೆಗೂ ಫಾಲೋಅಪ್ ಮಾಡಿದ್ವಿ. ಬಟ್ ಏನು ಹೇಳ್ತಾರಲ್ಲ ಹಣೆ ಬರೋಕ್ಕೆ ಮನೆ ಯಾರು, ಸೊ ವಿಧಿ ಆಟ ಅಷ್ಟೇ ಇದ್ದಿತ್ತು. ಇನ್ನೇನು ಒಂದು 12-13 ದಿವಸ ಆದಮೇಲೆ ಲೋಕದಿಂದ ಅವರ ಹಿರಿಕರೆಲ್ಲ ಬಂದವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ನಾಟಕ ಜನ ನಿಜವಾಗ್ಲೂ ಇರೋವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳಿ. ಯಾಕೆಂದರೆ ಎಲ್ಲ ಕಡೆಯೂ ಅವ್ರು ಶೇರ್ ಮಾಡಿದ್ರು, ಎಲ್ಲರಿಗೂ ಕಾಂಟ್ರಿಬ್ಯೂಷನ್ ಇತ್ತು, ಎಲ್ಲರಿಗೂ ಅವರು ಗುಣ ಆಗಬೇಕು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಇದ್ದಿದ್ದು ಅದೇ ಯು ಶುಡ್ ಕಮ್ ಬ್ಯಾಕ್ ಅನ್ನೋದೇ ಇತ್ತು. ಅನ್ಫಾರ್ಚುನೇಟ್ಲಿ ಇವಾಗ ನಾವು ಎಲ್ಲರೂ ಈ ಸ್ಥಿತಿಯಲ್ಲಿದ್ದೀವಿ. ಸೊ ಎಲ್ಲೇ ಇದ್ರೂ ಯಾವುದೇ ರೂಪದಲ್ಲಿ ಅವ್ರ ಆತ್ಮ ಇದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಆ ಭಗವಂತ ಧೈರ್ಯ ಕೊಡ್ತೀವಿ ಅಂತ ಕೇಳ್ಕೊಬೋದು ಅಷ್ಟೇ. ಅವರ ಜೀವನ ಹೋರಾಟದಲ್ಲಿ ನಾವು ಅಂಥ ಸಂದರ್ಭದಲ್ಲಿ ಅಲ್ಲ ಜೊತೆಗೆ ನಿಂತಿದ್ದು ಅಂತ ಹೇಳೋದು ತಪ್ಪಾಗುತ್ತೆ. ನಾವು ಜೊತೆಗೆ ನಿಂತಿದ್ದು ಅನ್ನೋದಕ್ಕಿಂತ ಇಡೀ ಎಂಟೈರ್ ಕರ್ನಾಟಕ ಜೊತೆ ಎಲ್ಲದಕ್ಕಿಂತ ಅವರು ಅಕ್ಕ ಮತ್ತು ಅವರ ಪತ್ನಿಯವ್ರ ಮಕ್ಕಳು ಅವ್ರ ಜೊತೆಗೆ ಇತ್ತು, ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿಯಲ್ಲಿ ಎಲ್ಲೂ ಕುಗ್ಲಿಲ್ಲ, ಕೊನೆವರೆಗೂ ಅವರು ಎಲ್ಲರೂ ಹೋರಾಟ ಮಾಡೋದು. ಸೊ ಎಲ್ಲನೂ ಅವ್ರಿಗೆ ಹೇಳೋದು.